ನಮಸ್ಕಾರ ಎಲ್ಲ ಪತ್ರಿಕಾ ಮಾಧ್ಯಮದವರು ಯೂಟ್ಯೂಬ್ ಚಾನಲ್ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಮಾಡ್ತಾ ಇದ್ದೀವಿ. ಏನು ಇವತ್ತು ಕೋಲಾರ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ತಾಲೂಕಿನ ನಾಯಕರುಗಳು, ನಮ್ಮ ಸಮಾಜದ ಭೋವಿ ಸಮಾಜ ನಾಯಕಗಳೆಲ್ಲ ಬಂದಿದ್ದಾರೆ. ಜಿಲ್ಲಾ ಯುವ ವೇದಿಕೆ ಅಧ್ಯಕ್ಷರು ಗುಂಡರಾಜ್ ಅವರು ಇರ್ಬೋದು, ತಾಲೂಕು ಅಧ್ಯಕ್ಷರಂತ ಕೇರ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಮತ್ತು ನಮ್ಮ ತಾಲೂಕಿನ ಅಧ್ಯಕ್ಷರಾದ ಶಂಕರಪ್ಪ ಮತ್ತು ಯುವ ವೇದಿಕೆ ಅಧ್ಯಕ್ಷರು ಮತ್ತು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸೇರಿದೆ. ಏನು ವಿಶೇಷ ಸೇರಿದೆ ಅಂದರೆ ಇವತ್ತು ಯೋಗ ದಿನಾಚರಣೆ, ಒಳ್ಳೆಯ ದಿವಸ ಇವತ್ತು. ಅದ್ರ ಜೊತೆಗೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಏನು BK ಹರಿಪ್ರಸಾದ್ ಅವರ ಇವತ್ತು ರಾಜ್ಯ ಅಧ್ಯಕ್ಷರ ಪದಗ್ರಹವನ್ನು ಮಾಡ್ತಾಯಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮನವಿಯನ್ನು ಮಾಡ್ತಾಯಿದ್ದೀವಿ ಸರ್ಕಾರವನ್ನು, ಏನು ಮೊದಲು ಸಿದ್ದರಾಮಣ್ಣ ಅವರು ಇದ್ದಾಗ ನಮ್ಮ ಸಮಾಜವನ್ನು ಗುರುತಿಸಿ, ನಮ್ಮ ಸಮಾಜ ಸುಮಾರು 28 ಲಕ್ಷ ಜನ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಒಂದು ಸಮಾಜ. 3 ಜನ ಶಾಸಕರು ಕಾಂಗ್ರೆಸ್ಸಲ್ಲಿದ್ದಾರೆ. ಈಗಾಗಲೇ ಮೊದಲು ಸಿದ್ದರಾಮಣ್ಣ ಸರ್ಕಾರ ಇದ್ದಾಗ ನಮ್ಮ ಸಮಾಜಕ್ಕೆ ಪ್ರಾಧಾನ್ಯತೆ ಕೊಟ್ಟು ಶಿವರಾಜ್ ತಂಗಡಿ ಮಂತ್ರಿಯನ್ನು ಮಾಡಿದರು. ಈಗ ನಮ್ಮ ಯುವ ನಾಯಕರಾದಂಥ DK ಶಿವಕುಮಾರ್ ಅವರನ್ನ ಸರ್ಕಾರ ರಚನೆ ಆಗಿದೆ. ಈಗಲೂ ಕೂಡ ನಮ್ಮ DK ಶಿವಕುಮಾರಣ್ಣವರು ಮತ್ತು ಸಿದ್ದರಾಮಣ್ಣವರು BK ಹರಿಪ್ರಸಾದ್ ಅವರನ್ನು ಮನವಿ ಮಾಡಿಕೊಳ್ಳೋದೇನೆಂದರೆ, ನಮ್ಮ ಸಮಾಜ ಭಾಳ ಹಿಂದುಳಿದಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಡಿಸ್ಟಿಕ್ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಈ ರೀತಿ ಎಲ್ಲ ನಮ್ಮ ಮೈಸೂರು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮೊದಲಿಂದ ಕೂಡ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಅದರಿಂದ ಈ ಮೈಸೂರು ಭಾಗಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆ, ಚಿತ್ರದುರ್ಗ ಈ ಕಡೆ ಭಾಗಕ್ಕೆ ಇರ್ತಕ್ಕಂಥವ್ರು ಅವ್ರಿಗೆ ನಮಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಈಗಾಗಲೇ ಸನ್ಮಾನ್ಯ ನಮ್ಮ DK ಶಿವಕುಮಾರ್ ಈಗಾಗಲೇ ಮೊನ್ನೆ ಕೂಡ ಬೆಂಗಳೂರಲ್ಲಿ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ MD ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಂಗಳೂರು ಕೂಡ ಪ್ರತಿಭಟನೆ ಮಾಡಿದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡ್ತಾಯಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮೊದಲಿಂದ ಕೂಡ AC ಶ್ರೀನಿವಾಸು 2-3 ಬಾರಿ ಚುನಾವಣೆ ನಿಂತಿರ್ತಕ್ಕಂಥವ್ರು, ಭಾಳ ಅನುಭವಶಾಲಿ ಅವರು. ಎಲ್ಲ ಸಮಾಜದಲ್ಲಿ ಎಲ್ಲಿ ನೋಡಿದ್ರು ಕೂಡ ಎಷ್ಟು ಕಷ್ಟ ಸುಖ ಅಂತ ಬರ್ತಕ್ಕಂಥವ್ರು, ಸ್ಪಂದಿಸ್ತಕ್ಕಂಥವ್ರು AC ಶ್ರೀನಿವಾಸ್ ಅವರು. ಅವ್ರಿಗೆ ಕೊಟ್ಟರೆ ಒಳ್ಳೆಯದು ಅಂತ ನಾವು ಬಯಸ್ತಾ ಇದ್ದೀವಿ. ಅವ್ರು ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ಈ ಸಮಾಜವನ್ನು ಗುರುತಿಸಿ ಮೊದಲು ಸರ್ಕಾರ ಕೊಟ್ಟು, ನಮ್ಮ ಇದೇ ಸರ್ಕಾರ ಕೊಟ್ಟಿದೆ, ಅದೇ ರೀತಿ ನಮಗೆ ಸಹಕರಿಸಿ ಈ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಮ್ಮ DK ಶಿವಕುಮಾರ್ ಅವರು, ಸಿದ್ದರಾಮಣ್ಣ ಅವರು, DK ಹರಿಪ್ರಸಾದ್ ಅವ್ರನ್ನ ಮನವಿಯನ್ನು ಮಾಡ್ತಾ ಇದ್ದೀವಿ. ಅದೇ ಇದುವರೆಗೂ ಎಷ್ಟು ಸಾರಿ ಶಾಸಕರಾಗಿ ಗೆದ್ದಿದ್ದಾರೆ? ಯಾರು ಇದೇ ಮೊದಲು ಸಾರಿ 2 ಸಲ ನಿಂತಿದ್ರು, ಸೋತಿದ್ದಾರೆ. ಈಗ ಮೊದಲನೇ ಸಾರಿ ಗೆದ್ದಿದ್ದಾರೆ. ನಿಮ್ಮ ಸಮುದಾಯದ ಅವರಿಗೆ ಯಾರಿಗೂ ಸಚಿವ ಸ್ಥಾನ ಕೊಟ್ಟಿಲ್ವಾ? ಕಾಂಗ್ರೆಸ್ ಅಲ್ಲಿ ಈಗ ಶಿವರಾಜ್ ತಂಗಡಿ ಅವರು ಕೊಟ್ಟಿದ್ರು, ಇದೇ ಸರ್ಕಾರದಲ್ಲಿ ಸಿದ್ದರಾಮಣ್ಣ ಅವರಿದ್ದಾಗ ಕೊಟ್ಟಿದ್ರು. ಈಗ ಇವ್ರು ಕೊಡಬೇಕು ಅಂತ ಒಂದು ಉದ್ದೇಶ ಅಷ್ಟೇ. ಅದಕ್ಕೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಮುಖಂಡರು, ನಮ್ಮ ತಾಲೂಕಿನ ಎಲ್ಲ ಯುವ ನಾಯಕರುಗಳು ಎಲ್ಲರಿಗೂ ಸ್ಪಂದಿಸಿ, ವಿಶೇಷವಾಗಿ ನಿಮಗೂ ಸ್ಪಂದಿಸಿ ಈ ಚಾನಲ್ಲು ಇಡೀ ರಾಜ್ಯ ಎಲ್ಲ ಹೊರಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ. ಪುಲಕೇಶ್ ನಗರ, ಬೆಂಗಳೂರು ಪುಲಕೇಶ್ ನಗರ. ಇವತ್ತು ನಮ್ಮ ಎಲ್ಲ ತಾಲೂಕುಗಳಿಂದ ಭೋವಿ ಮುಖಂಡರುಗಳು ಮುಲ್ಬಾಗಲ್ ಪ್ರವಾಸ ಮಂದಿರದಲ್ಲಿ ಸೇರಿರ್ತಕ್ಕಂಥ ವಿಷಯ ಏನಂದರೆ, ನಮ್ಮ ಸಮಾಜದಲ್ಲಿ ಮೊದಲು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ನಮ್ಮ ಶಿವರಾಜ್ ತಂಗಡಿಗೆ ಅವ್ರಿಗೆ ಮಂತ್ರಿಶಿಪ್ ಕೊಟ್ಟಿದ್ದರು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜನಾಂಗವನ್ನು ಗುರುತಿಸಿ, ಇವರು ಸುಮಾರು ಲಕ್ಷಾಂತರ ಜನ ಇದ್ದಾರೆ, ಇವ್ರಿಗೂ ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ಆವಾಗ ಫಸ್ಟ್ ಇದರಲ್ಲೇ ನಮಗೆ ಕೊಟ್ಟಿದ್ದರು. ಇವಾಗ ಅದೇ ಥರ ನಮ್ಮ ಜನಾಂಗದಲ್ಲಿ 3 ಜನ MLAಗಳಿದ್ದಾರೆ ನಮ್ಮ ಭೋವಿ ಸಮಾಜದವರು. ಅವರಲ್ಲಿ ಮೈಸೂರು ಭಾಗದಲ್ಲಿ ಯಾರು ಆದರೂ ಒಬ್ರಿಗೆ ನಮ್ಮ ಜನಾಂಗದಲ್ಲಿ AC ಶ್ರೀನಿವಾಸ್ ಇದ್ದಾರೆ. ಅವರು ಸೀನಿಯರು, ಮೊದಲೆಲ್ಲ ಸುಮಾರು ಸಲ ಗೆದ್ದು ಬಂದಿದ್ದಾರೆ. ಈ ಸಲ ಅವ್ರಿಗೂ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇಡೀ ಡಿಸ್ಟಿಕ್ನಲ್ಲಿ ಎಲ್ಲರೂ ಸೇರಿ ಇವತ್ತು ನಾವು ಮುಲ್ಬಾಗ್ನಲ್ಲಿ ನಿಮ್ಮ ಪತ್ರಕರ್ತರ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಸೊ ಅದರಿಂದ ನಾವು ಇವತ್ತು ಇಡೀ ಡಿಸ್ಟಿಕ್ನವರು ಎಲ್ಲ ಸೇರಿಸಿ ಇಡೀ ನಮ್ಮ ಸ್ಟೇಟಲ್ಲಿ 3 ಜನ ನಮ್ಮ ಕ್ಯಾಸ್ಟ್ ಅವರು MLAಗಳಿದ್ದಾರೆ. ಈ ಸಲ ನಮ್ಮ ಮೈಸೂರು ಭಾಗದಲ್ಲಿ ಕೊಡಬೇಕು ಅಂತ AC ಶ್ರೀನಿವಾಸ್ಗಾದರೂ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮುಖಾಂತರ ಪತ್ರಕರ್ತರ ಮುಖಾಂತರ ನಾವೆಲ್ಲ ತಿಳಿಪಡಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಜನಾಂಗದವ್ರನ್ನೂ ಸ್ವಲ್ಪ ಗುರುತಿಸಿ ನಮ್ಮ DK ಶಿವಕುಮಾರ್ ಅವರು ಈ ಸಲ ನಮಗೆ ನಮ್ಮ ಜನಾಂಗದವ್ರಿಗೆ ಒಂದು ಮಂತ್ರಿ ಪೋಸ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ನಮಸ್ಕಾರ. ಏನು ಈ ದಿನ ಇಡೀ ಕೋಲಾರ ಜಿಲ್ಲೆ
ಜಿಲ್ಲಾ ಮುಖಂಡರುಗಳು, ನಮ್ಮ ಸಮಾಜದ ಎಲ್ಲ ಬಂಧುಗಳು ಈ ದಿನ ಇಲ್ಲಿ ಸುದ್ದಿಗೋಷ್ಠಿ ಕರೆದು ತಮಗೆಲ್ಲ ಒಂದು ತಮ್ಮ ಮುಖೇನ ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಸಾಮಾಜಿಕ ನ್ಯಾಯದಡಿ ಏನಿವಾಗ ಎಲ್ಲ ದೊಡ್ಡ ದೊಡ್ಡ ಭಾಷಣಗಳು ಮಾಡೋವಾಗ, ಪ್ರಚಾರಗಳು ಮಾಡೋವಾಗ ಸಾಮಾಜಿಕ ನ್ಯಾಯ ಅನ್ನೋದನ್ನು ಒಂದು ಹೇಳ್ತಾರೆ. ಎಲ್ರಿಗೂ ಒಂದು ನ್ಯಾಯ ಬೇಕು. ಆ ಸಾಮಾಜಿಕ ನ್ಯಾಯದಡಿ ನಮ್ಮ ಸಮಾಜ ಏನಿದೆ ಇವತ್ತು ಇಡೀ ರಾಜ್ಯದಲ್ಲಿ ನಾವು ಈ ಸರ್ಕಾರಕ್ಕೆ ದುಡಿದಂಥ ಜನ ಇದ್ದೀವಿ. ಈ ಹಿಂದೆ ಮಾನ್ಯ ಸಿದ್ದರಾಮಣ್ಣವರಿದ್ದಾಗ ನಮಗೆ ಆ ಸರ್ಕಾರದಲ್ಲಿ ಮಾನ್ಯತೆಯನ್ನು ಕೊಟ್ಟಿದ್ದರು ನಮ್ಮ ಸಮಾಜಕ್ಕೆ, ಶಿವರಾಜ್ ತಂಗಡಿಗೆ ಅವರಿಗೆ, ಉತ್ತರ ಕರ್ನಾಟಕದ ಭಾಗಕ್ಕೆ. ಈಗಲೂ ಸಹ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ಸಂಪುಟ ದರ್ಜೆಯಲ್ಲಿ ನಮ್ಮ ಸಮಾಜಕ್ಕೆ, ಮೈಸೂರು ಭಾಗಕ್ಕೆ ವಿಶೇಷವಾಗಿ, ಯಾಕಂದರೆ ಈ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ತುಂಬ ಹಿಂದುಳಿತಕ್ಕಂಥ ಜಿಲ್ಲೆಗಳು. ಇಲ್ಲಿ ನಮ್ಮ ಸಮಾಜನೂ ತುಂಬ ಇರ್ತಕ್ಕಂಥದ್ದು, ಚಿತ್ರದುರ್ಗ ಆಗ್ಬೋದು, ಕೋಲಾರ ಆಗ್ಬೋದು. ಹಾಗಾಗಿ ನಮ್ಮ ಜನಾಂಗದ ಶ್ರೇಯೋಭಿಲಾಷಿಗೆ ಮತ್ತು ಜಿಲ್ಲೆಯ ಜೀರ್ಣೋದ್ಧಾರಕ್ಕೆ ಈ ನಮ್ಮ ಭಾಗಕ್ಕೂ ಒಂದು ಸಚಿವ ಸ್ಥಾನ ಕೊಡಬೇಕಂತೇಳಿ ಇವತ್ತು ನಮ್ಮ ಎಲ್ಲ ಜಿಲ್ಲಾ ಮುಖಂಡರುಗಳು ಈ ಸುದ್ದಿಗೋಷ್ಠಿ ಮುಖಾಂತರ ಕರ್ನಾಟಕ ಸರ್ಕಾರವನ್ನು ಮನವಿ ಮಾಡ್ತಾರೆ. ಮುಳಬಾಗಿಲು ತಾಲೂಕಿನ ಎಲ್ಲ ಬೋವಿ ಜನಾಂಗದ ಮುಖಂಡರು ಹಾಗೂ ಕೋಲಾರ ಜಿಲ್ಲೆಯಿಂದ ನಮ್ಮ ಮುನ್ರಾಜಣ್ಣವರು, ಯುವ ವೇದಿಕೆ ಅಧ್ಯಕ್ಷರು ಹಾಗೂ ನಮ್ಮ ಸಿ ವಿ ಗೋಪಾಲಣ್ಣವರಾದ ಬೋವಿ ಜನಾಂಗದ ಜಿಲ್ಲಾಧ್ಯಕ್ಷರು, ನಮ್ಮ ಮುಳಬಾಗಿಲು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಶಂಕರಣ್ಣನವರು ಹಾಗೂ ಯುವ ವೇದಿಕೆ ಅಧ್ಯಕ್ಷರಾದ ಶ್ರೀನಾಥ್ ಅವರು ಹಾಗೂ ಇನ್ನೂ ಎಲ್ಲ KGF ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೆಂಕಟೇಶಣ್ಣನವರು ಹಾಗೂ ನಮ್ಮ ತಾಲೂಕಿನ ಬೋವಿ ಸಮುದಾಯ ಭವನದ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಪ್ಪನವರು ಹಾಗೂ ನಮ್ಮ ರಾಮಾಂಜಣ್ಣವರು, ನಮ್ಮ ಸೀನಣ್ಣವರು, ನಮ್ಮ ಸಮಾಜದ ಎಲ್ಲ ಮುಖಂಡರು ಇವತ್ತು ಮುಳಬಾಗಿಲು ತಾಲೂಕು ಪ್ರವಾಸ ಮಂದಿರದಲ್ಲಿ ಇವತ್ತು ನಿಮ್ಮ ಪತ್ರಕರ್ತರ ಮುಖಾಂತರ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಇವತ್ತು ವಿಶೇಷ ಏನೆಂದರೆ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಏಕೈಕ ವ್ಯಕ್ತಿ ನಮ್ಮ ಹಿಂದೆ ಶಿವರಾಜ್ ತಂಗಡಿಗವರಿಗೆ ಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಸರ್ಕಾರ ಮಾನ್ಯ ಗೌರವಾನ್ವಿತ ಇಂದಿನ ಮುಖ್ಯಮಂತ್ರಿಗಳ ಸರ್ಕಾರದಲ್ಲಿ ಮಂತ್ರಿ ಪದವಿಯನ್ನು ಇತ್ತು. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗುತ್ತಿದ್ದು, ಇದನ್ನು ಮುಂದಿನ ದಿನಗಳಲ್ಲಿ ಈಗಿನ 2ನೇ ಹಂತದ ಪಟ್ಟಿಯಲ್ಲಿ ನಮ್ಮ ಜನಾಂಗಕ್ಕೆ ನ್ಯಾಯವನ್ನು ಒದಗಿಸಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುತ್ತಾ, ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ಮನವಿ ಮಾಡುತ್ತಾ ನಮ್ಮ ಜನಾಂಗಕ್ಕೂ ಎಲ್ಲ ರೀತಿಯ ಸಾಮಾಜಿಕ ರೀತಿಯಲ್ಲಿ ನಮಗೆ ನ್ಯಾಯ ದೊರಕಿಸಿ ಮಂತ್ರಿ ಸ್ಥಾನವನ್ನು ಮಾಡಬೇಕಂತೇಳಿ ನಮ್ಮ ಜನಾಂಗದ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಇದರಲ್ಲಿ ನಮ್ಮ ಸಿ ವಿ ಗೋಪಾಲಣ್ಣವರು, ನಮ್ಮ ಮುನ್ರಾಜಣ್ಣವರು ಮಾತಾಡ್ತಾ ಬಯಸುತ್ತೆ.